ಈ ಹೀರೋ ವರ್ಷಿಪ್ ಇದನ್ನ ಬಹಳಷ್ಟು ಖಂಡಿಸ್ತೀನಿ ನಾ. ಏನ್ ಮಾಡೋದು? ಮಹಾಂತೇಶ್ ಬೆಳಗ್ಗೆ ಅವರಿಗೆ ಜೈ, ರವಿಚಂದ್ರನ್ ಅವರಿಗೆ ಜೈ, ರಿಶ್ಚಂತ್ ಅವರಿಗೆ ಜೈ, ಅವರಿಗೆ ಜೈ, ಇವರಿಗೆ ಜೈ, ಎಷ್ಟಂತ ಮಂದಿಗೆ ಜೈ 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 ಅನ್ನೋರು ನೀವು. ಎಲ್ಲಿಯವರೆಗೆ ನಿಮಗೆ ನೀವು ಜೈ ಅನ್ಕೊಳ್ಳೋದಿಲ್ಲ, ಉದ್ಧಾರ ಆಗುದಿಲ್ಲ ನೀವು. दूसरों के जय से पहले खुद को जय कहे, दूसरों के जय से पहले खुद को जय कहे, मन को इतनी ಶಕ್ತಿ ದೇನಾ ಮನ್ ವಿಜಯ ಕಹೆ ಅಂತ ಹೇಳಿ ಪ್ರಾರ್ಥನಾ ಗೀತೆಯನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸೆಲ್ಫಿ ತಗೊಂಡೇನು ಉಪ್ಪು ಹಚ್ಚಿ ನೆಕ್ಕವ್ರನ ಹೋಗುದಂತ ಒಂದು ಸೆಲ್ಫಿ ತಗೊಳ್ಳೋದಂತ. ಎಷ್ಟಂತ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಮೇಲೆ ಡಿಪೆಂಡ್ ಹಾಕಿರಿ, ಎಷ್ಟಂತ ಎಕ್ಸ್ಟರ್ನಲ್ ಸೋರ್ಸ್ ಮೇಲೆ ಡಿಪೆಂಡ್ ಆಗೋದು ನೀವು, ಎಷ್ಟಂತ ಮಂದಿ ಮೇಲೆ. ಆರ್ ಯು ನಾಟ್ ಸೆಲ್ಫ್ ಇನ್ಸ್ಪೈರ್ಡ್? ಆರ್ ಯು ನಾಟ್ ಸೆಲ್ಫ್ ಮೋಟಿವೇಟೆಡ್? ನಿಮ್ಮಲ್ಲಿ ಮೋಟಿವೇಶನ್, ನಿಮ್ಮಲ್ಲಿ ಸ್ಪಿರಿಟ್, ಕೆಚ್ಚು ರೊಚ್ಚು ಏನೂ ಇಲ್ಲನ? ಅದು ಇಲ್ಲ ಅಂದ್ರೆ ಯು ಆರ್ ನಾಟ್ ಎಲಿಜಿಬಲ್. ಅದು ಐತೆಲ್ಲ ಮೊದಲು ಚೆಕ್ ಮಾಡ್ಕೋಬೇಕು, ಅದನ್ನ ಜಾಸ್ತಿ ಜಾಗೃತಿ ಮಾಡ್ಕೋಬೇಕು. ಬರೀ ಹೋಗೋದಂತ ಚಲೋ ಚಲೋ ಆಡ್ತಾರೋ ಅದು ಸೆಲ್ಫಿ ಇಟ್ಕೊಳ್ಳೋದಂತ, ಅವತ್ತೊಂದು ದಿವಸ ಅದನ್ನ ಸ್ಟೇಟಸ್ ಇಡುವಂತ. ಮುಂದೆ ಎಲ್ಲಿ ಹೊಂಟಿರಿ ನೀವೆಲ್ಲ? ಯು ಆರ್ ಆಲ್ ಗೋಯಿಂಗ್ ಇನ್ ಅ ವೆರಿ ವೆರಿ ರಾಂಗ್ ವೇ. ಸೋಷಿಯಲ್ ಮೀಡಿಯಾ ಹ್ಯಾಸ್ ಡಿಸ್ಟ್ರಾಯ್ಡ್ ಯು. It has destroyed your career, your life beyond repair. There are some people who become restless if they don't see WhatsApp or Facebook within 1 hour. ಒಂದು ತಾಸು ಅದನ್ನು ನೋಡೋದು ಬಿಟ್ರೆ ಅಂದ್ರೆ ರೆಸ್ಟ್ಲೆಸ್ ಆಗ್ತಾರ, ಹುಚ್ಚಾಗ್ತಾರ. ಇದು ಈ ಜಗತ್ತಿನ ಹೊಸ ಕಾಯಿಲೆ. ನಾನು ನಮ್ಮ ಹಳೆಯಾಗಿ ಹೇಳಿದೆ, ವಾಟ್ಸಪ್ ಫೇಸ್ಬುಕ್ ಮತ್ತೊಂದು ಏನೂ ಇಲ್ಲ. ಸಿಂಪಲ್ ಬೇಸಿಕ್ ಫೋನ್ ತಗೊಳ್ಬೇಕು, ಅವಶ್ಯದಾಗ ಮಾತ್ರ ಫೋನ್ ಮಾಡಬೇಕು, ಇರ್ಲಿಕ್ಕಂದ್ರೆ ಏನೂ ಇಲ್ಲ. ಎಲ್ಲವೂ ನೀನು ಏನೈತಲ್ಲ ಪುಸ್ತಕ ಹಾರ್ಡ್ ಕಾಪಿ ತಗೊಂಡು ಓದಬೇಕು, ಇದು ಮಾಡಬೇಕು ಅಂತ. ಯಾಕಂದ್ರೆ ಮನಸ್ಸು ಬಹಳ ಮಂಗ್ಯ ಇದ್ದಂಗ. ನೋಡ್ಕೊತ ಹೋಗಿ ಆ ಕಡೆ ಈ ಕಡೆ ಚಲೋ ಯಾರ್ದಾರ ಫೋಟೋ ಆಡ್ ಬರ್ತಿರ್ತಾವ, ಅದ್ರಾಗ ಬಹಳ ಕೆಟ್ಟದು. ಸೋಷಿಯಲ್ ಮೀಡಿಯಾ ಅಟ್ರಾಕ್ಟ್ ಮಾಡ್ತದೆ, ಡಿವಿಯೇಟ್ ಮಾಡ್ತದೆ. ಆಡ್ ಬರ್ತಿರ್ತಾವ, ಒತ್ತಿದ ಕೂಡ ಮತ್ತೊಂದು ಹೋಗಿ 1 ತಾಸು 2 ತಾಸು ಹೋಗೇ ಬಿಡ್ತದೆ. ಎದಕ್ಕೆ ಬೇಕದು? ಅವ್ರು ಹೇಳಿದಂಗ ನಾವು 100% ಜ್ಞಾನಕ್ಕಾಗಿ ನಾನು ಸೋಷಿಯಲ್ ಮೀಡಿಯಾನ ಬಳಸ್ತೇನೆ, ನಾನು ಇಂಟರ್ನೆಟ್ ಬಳಸ್ತೇನೆ, ನನ್ನ ಈ ನೆಟ್ ಪ್ಯಾಕ್ ಏನಿದೆ ಅದು ಕಂಪ್ಲೀಟ್ಲಿ ಜ್ಞಾನಕ್ಕೆ ಮಾತ್ರ ಬಳಸ್ತೀನಿ ಅಂತ ಬಹಳಷ್ಟು ಧೈರ್ಯ, ನಿಮ್ಮ ಮೇಲೆ ವಿಶ್ವಾಸ ಇದ್ದವ್ರು ಮಾತ್ರ ಅದನ್ನು ಬಳಸ್ರಿ. ಇರ್ಲಿಕ್ಕಂದ್ರೆ ಇವತ್ತು ಒಂದು ಬೇಸಿಕ್ ಸೆಟ್ ತಗೊಳ್ರಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಇಟ್ ಈಸ್ ಡಿಸ್ಟ್ರಾಯಿಂಗ್ ದ ಯೂತ್.